ದೊಡ್ಡಬಳ್ಳಾಪುರದಲ್ಲಿ ಮಿತಿ ಮೀರ್ತಾ ಇದೆ ನಕಲಿ ವೈದ್ಯರ ಹಾವಳಿ. ಇವರೆಲ್ಲ ಅಷ್ಟೇ डॉक्टर वाला नहीं है माँ, डॉक्टर वाला नहीं है, डॉक्टर वाला नहीं है. ಪ್ರಜಾಶಕ್ತಿ ರಿಯಾಲಿಟಿ ಚೆಕ್ ನಲ್ಲಿ ಬಯಲಾಯಿತು ಭಯಾನಕ ಸತ್ಯ. आपको दिखाते हैं ना डॉक्टर नहीं. ವೈದ್ಯರನ್ನ ದೇವರಂತೆ ಕಾಣೋ ಸಂಸ್ಕೃತಿ ನಮ್ದು. ಅದೇ ಕಾರಣದಿಂದಲೇ ವೈದ್ಯು ನಾರಾಯಣ ಹರಿ ಅನ್ನೋ ಮಾತನ್ನ ಆಗಾಗ ಹೇಳ್ತಲೇ ಇರ್ತೇವೆ. ಆದ್ರೆ ಈ ಮಾತನ್ನ ಹೇಳ್ಕೊಂಡು ದೊಡ್ಡಬಳ್ಳಾಪುರದ ಈ ಕ್ಲಿನಿಕ್ ಗಳಿಗೆ ಹೋಗ್ಬಿಟ್ರೆ ನಿಮ್ಮನ್ನ ಅವರು ಈ ಹರಿಯಿಂದಲೇ ಕಳಿಸ್ಬಿಡೋದು ಗ್ಯಾರಂಟಿ. ಈ ಸರ್ಟಿಫಿಕೇಟ್ ವಿಶ್ವನಾಥ್ 4 ಸಿಗ್ನೇಚರ್ ಇದೆ, ಅದೆಲ್ಲ ಕ್ಲಿಯರ್ ಆಗಿ ಆಯ್ತು. 4 ಸಿಗ್ನೇಚರ್ ಇದೆ ಹೇಳಿ. ಇದು 4 ಸಿಗ್ನೇಚರ್ ರೈಟ್ಸ್ ಕೊಟ್ಟಿದ್ದೀರಾ. ಡಾಕ್ಟರ್ ವಿಶ್ವನಾಥ್ 4 ಸಿಗ್ನೇಚರ್ ಇದೆ ಸರ್ಟಿಫಿಕೇಟ್ ಮೇಲೆ. ಡಾಕ್ಟರ್ ವಿಶ್ವನಾಥ್ ಪರ್ಮಿಷನ್ ಕೊಟ್ಟಿದ್ದಾರೆ ಅದೆಲ್ಲ ಮಾಡಕ್ಕೆ. ಇದು ಈ ಸಿಗ್ನೇಚರ್ 4 ಸಿಗ್ನೇಚರ್. ಹೌದು, ದೊಡ್ಡಬಳ್ಳಾಪುರ ನಗರದಲ್ಲಿ ನಕಲಿ ವೈದ್ಯರ ಹಾವಳಿ ಮಿತಿ ಮೀರ್ತಾ ಇದೆ. ಯಾಕೋ ಮೈ ಹುಷಾರಿಲ್ಲ ಅಂತ ಏನಾದ್ರೂ ಇವರ ಬಳಿ ಹೋದ್ರೆ ನಿಮ್ಮ ಖೇಲ್ ಖತಮ್. ದೊಡ್ಡಬಳ್ಳಾಪುರ ನಗರದಲ್ಲಿ ನಕಲಿ ವೈದ್ಯರ ಹಾವಳಿ ಹೆಚ್ಚಾಗಿರೋ ಬಗ್ಗೆ ನಮ್ಮ ಪ್ರಜಾಶಕ್ತಿ ಟಿವಿಗೆ ಸಾಕಷ್ಟು ದೂರುಗಳು ಬಂದಿದ್ವು. ಈ ಹಿನ್ನೆಲೆಯಲ್ಲಿ ನಮ್ಮ ತಂಡ ಫೀಲ್ಡ್ಗೆ ಇಳಿದೇ ಬಿಡ್ತು. ನಕಲಿ ವೈದ್ಯರ ಜಾಡನ್ನ ಹಿಡಿದು ಹೊರಟ ನಮಗೆ ಒಂದೊಂದೇ ರೋಚಕ ಮಾಹಿತಿಗಳು ಸಿಗ್ತಾ ಹೋದ್ವು. ಅಧಿಕಾರಿ ವರ್ಗ ಕೂಡ ಇದರಲ್ಲಿ ಶಾಮೀಲಾಗಿದೆ ಅನ್ನೋದು ನಾಚಿಕೆಗೇಡಿನ ಸಂಗತಿ. ಜೊತೆಗೆ ದೊಡ್ಡಬಳ್ಳಾಪುರದ ನಗರದ ಪ್ರತಿಷ್ಠಿತ ಆಸ್ಪತ್ರೆಯ ಕರ್ಮಕಾಂಡ ಕೂಡ ಬಯಲಾಗಿ ಹೋಯಿತು. ನಗರದ ಪ್ರತಿಷ್ಠಿತ ಆಸ್ಪತ್ರೆ ಅಂತ ಹೇಳ್ಕೊಳ್ಳೋ ಶ್ರೀ ಸತ್ಯಸಾಯಿ ಆಸ್ಪತ್ರೆ ಬಾಶೆಟ್ಟಿಹಳ್ಳಿ ಬ್ಯಾಂಕ್ ಸರ್ಕಲ್ನಲ್ಲಿದೆ. ನೀವು ಚೆನ್ನಾಗಿದ್ದೀರೋ ಇಲ್ವೋ ಬೇರೆ ವಿಚಾರ. ಇಲ್ಲಿಗೆ ಹೋಗ್ಬಿಟ್ರೆ ಫಿಟ್ನೆಸ್ ಸರ್ಟಿಫಿಕೇಟ್ ಮಾತ್ರ ಬಹು ಬೇಗನೆ ಸಿಕ್ಬಿಡುತ್ತೆ. ಇದು ಕೇವಲ 100 ರೂಪಾಯಿಗೆ. ಆದ್ರೆ ಇದರಲ್ಲಿ ಇನ್ನೊಂದು ವಿಚಿತ್ರ ವಿಚಾರ ಏನಂದ್ರೆ, ಒಂದೇ ಕೆಎಂಸಿ ನಂಬರ್ನಲ್ಲಿ ಬೇರೆ ಬೇರೆ ಡಾಕ್ಟರ್ಗಳು ಸಹಿಗಳು ಕೆಎಂಸಿ ನಂಬರ್ ಇರೋದು ಡಾಕ್ಟರ್ ವಿಶ್ವನಾಥ್ ಅವರ ಹೆಸರಲ್ಲಿ. ಆದ್ರೆ ಇದನ್ನ ಬಳಕೆ ಮಾಡಿಕೊಂಡು ಬೇರೆ ಬೇರೆ ಡಾಕ್ಟರ್ಗಳು ಸಹಿ ಮಾಡಿ ಸರ್ಟಿಫಿಕೇಟ್ ಕೊಡ್ತಿದ್ದಾರೆ. ನಮ್ಮ ಕುಟುಕು ಕಾರ್ಯಾಚರಣೆಯಲ್ಲಿ ನಮಗೆ ಒಂದೇ ಕೆಎಂಸಿ ನಂಬರ್ ಇರುವ 3 ಬೇರೆ ಬೇರೆ ರೀತಿಯ ಸಹಿಗಳಿರುವ ಸರ್ಟಿಫಿಕೇಟ್ಗಳು ಕೂಡ ಸಿಕ್ಕಿವೆ. ಕಳೆದ 10 ದಿನಗಳ ಮುಂಚೆ ನಮ್ಮ ಪ್ರಜಾಶಕ್ತಿ ತಂಡ ವರದಿ ಮಾಡಲು ಹೋದಾಗ ಇವರ ಯಾವ ಲೈಸೆನ್ಸ್ಗಳು ರಿವೀಲ್ ಆಗಿರಲಿಲ್ಲ. ಆ ಬಳಿಕ ಇದನ್ನ ಇಲ್ಲಿನ ಟಿಎಚ್ಒ ಗಮನಕ್ಕೆ ತಂದಾಗ ರಿನಿವಲ್ ಮಾಡಲಾಗಿದೆ. ಇನ್ನು ಈ ಆಸ್ಪತ್ರೆಯಲ್ಲಿ ಹಾಕೊಂಡಿರೋ ಬೋರ್ಡ್ಗಳಿಗೂ ಡಾಕ್ಟರ್ಗೂ ಸಂಬಂಧವೇ ಇಲ್ಲ. ಇನ್ನೊಂದು, ನಮ್ಗಿರೋ ಮಾಹಿತಿ ಪ್ರಕಾರ ಇಲ್ಲಿ ಯಾರು ಒರಿಜಿನಲ್ ಡಾಕ್ಟರ್ಗಳೇ ಇಲ್ವಂತೆ. ಇನ್ನು ಏನಪ್ಪಾ ಈ ಕೆಲಸ ಮಾಡ್ತಿದ್ಯಲ್ಲ, ಏನಿದು ಸರ್ಟಿಫಿಕೇಟ್ ಕತೆ ಅಂತ ಕೇಳಿದ್ರೆ ಇಲ್ಲಿನ ನಕಲಿ ವೈದ್ಯ ಏನೇ ಹೇಳ್ತಾನೆ ನೀವೇ ಕೇಳಿ. ಏನು ಸ್ಟಿಕ್ಕರ್ ಕಡೆಯೂ ಇಲ್ಲ, ಎಲ್ಲೂ ಏನು ಕಾಣ್ತಾನೆ ಇಲ್ಲ. ನಾನು ಪರ್ಮನೆಂಟ್ ಡಾಕ್ಟರ್ ಇಲ್ಲ. ನಿಮ್ಮ ಹೆಸರು ರಾಹುಲ್. ರಾಹುಲ್ ಏನು ಆಸ್ಪತ್ರೆ ಸ್ವಲ್ಪ ಕೂತ್ಕೊಳ್ಳಿ. आप डॉक्टर है क्या सर? आप डॉक्टर है क्या बेटी? हाँ बैठ रहे हैं, आपको दे रहे हैं थोड़ा उनको वो मेरा रिपोर्टर में ಚಾನಲ್ में ನಿಮ್ಮದು ಆಸ್ಪತ್ರೆ ಡಾಕ್ಟರ್ ಅನ್ನೋದು ಕೇವಲ ರಿಪೋರ್ಟ್ ತೋರಿಸು. ಹಾಂ ಕೊಡ್ತೀನಿ, ವೇಟ್ ಮಾಡಿ ಸ್ವಲ್ಪ. ತೋರಿಸಿ 2 ಮಿನಿಟ್ ವೇಟ್ ಮಾಡಿ. ತೋರಿಸಿ ನೋಡ್ತೀನಿ. ಅಲ್ಲ ಅಲ್ಲೋಗಿ ನೀವು ಮೆಡಿಕಲ್ ಸ್ಟೋರ್ ಅಲ್ಲಿ ಮೆಡಿಕಲ್ ಸ್ಟೋರ್ ಹೇಳ್ತೀನಿ. ಅವರೇನು ಬಂದ್ ಮಾಡೋದಲ್ಲ, ಇಲ್ಲೇ ನಿಮ್ದು ಏನಾದ್ರು ತೋರಿಸಿ. ಏನು ಪ್ರಾಬ್ಲಮ್ ಅಲ್ಲ ಏನಾದ್ರು ಇಲ್ಲಿ सर 1 निमिष, आप डॉक्टर है ना? हाँ बोलिए. आप डॉक्टर है ना? डॉक्टर के पास आपको क्या तो भी डॉक्यूमेंट रहता है ना? हाँ है, लाइसेंस डॉक्यूमेंट क्या तो भी सब कुछ है. वैसे क्या तो भी रहता दीजिए परवाह. पर आपको मतलब आपको किसने भेजा यहाँ पे? सॉरी, आपको किसने भेजा यहाँ पे? हमारे को किसी ने ना मत भेजिए. हाँ तो आपसे बात करते हैं, 2 मिनट बैठिए. ठीक है ना? ಹಾಸ್ಟೆಲ್ ಹುಡುಗ್ರಮ್ಮ. आप हॉस्टल वाला है क्या? ಇವರೆಲ್ಲ ಅಷ್ಟೇ डॉक्टर वाला नहीं है माँ. डॉक्टर वाला नहीं है. डॉक्टर आपको दिखाते हैं ना हम प्रूफ. डॉक्टर नहीं. और कौन है? डॉक्टर नहीं. प्रूफ चाहिए ना आपको? प्रूफ चाहिए ना? ತೋರಿಸಿ ಪ್रूफ ತೋರಿಸಿ. ಕೂತ್ಕೊಳ್ಳಿ ಅಲ್ಲಿ, ನಾನು ಕೊಡ್ತೀನಿ. ತೋರಿಸಿ. ಹೌದು
ಇನ್ನು ಮತ್ತೊಂದು ಭಯಾನಕ ವಿಚಾರ ಏನಂದ್ರೆ ಈ ಆಸ್ಪತ್ರೆ ಸೇರಿದಂತೆ ಸುತ್ತಮುತ್ತ ಇರುವ ಕೆಲವು ಕ್ಲಿನಿಕ್ಗಳಲ್ಲಿ ಹೆಣ್ಣು ಭ್ರೂಣ ಹತ್ಯೆಯಂತಹ ಸಮಾಜ ಘಾತುಕ ಕೆಲಸ ಕೂಡ ನಡೀತಾ ಇದೆಯಂತ. ಈ ಬಗ್ಗೆ ಸಾರ್ವಜನಿಕರೇ ಆರೋಪ ಮಾಡ್ತಾ ಇದ್ದು ಅಧಿಕಾರಿಗಳು ಮಾತ್ರ ಕಣ್ಣಿದ್ದು ಕುರುಡರಾಗಿದ್ದಾರೆ. ಇಲ್ಲಿ ಏನಾಗ್ಬಿಟ್ಟಿದೆ ಅಂತಂದ್ರೆ ಮೆಡಿಕಲ್ ಸ್ಟೋರ್ಸು ಮತ್ತೆ ಅದ್ರ ಪಕ್ಕದಲ್ಲಿರೋಂಥ ಏನದು ಹಾಸ್ಪಿಟಲ್ಗಳು, ಅಲ್ಲಿ MBBS ಡಾಕ್ಟ್ರುಗಳೇ ಇರಲ್ಲ. ಯಾರೋ MBBS ಡಾಕ್ಟ್ರದು ಹೆಸರಿಕೊಂಡ್ಬಿಟ್ಟು ಅವರು ಇವನು BAMS ಮಾಡಿರೋಂಥ ಡಾಕ್ಟ್ರುಗಳು ಸಾಕಷ್ಟು ಜನ ಇದ್ದಾರೆ. ಇಲ್ಲಿ ಏನಾಗಿದೆ ಅಂತಂದರೆ ಸಾರ್ವಜನಿಕವಾಗಿ ನಾವು ಇಲ್ಲಿ ತಾಲೂಕು DHO ಯಾರು ತಾಲೂಕು ಹೆಲ್ತ್ ಆಫೀಸರ್, ಇಲ್ಲ ನಮ್ಮ ಲೋಕಲ್ಲು ಪಟ್ಟಣ ಪಂಚಾಯತ್ ಅವ್ರಿಗೆ ಸಾಕಷ್ಟು ಬಾರಿ ಮೌಖಿಕವಾಗಿ ದೂರು ಕೊಟ್ಟಿದ್ವಿ, ಮತ್ತು ಇದರಲ್ಲೂ ದೂರು ಕೊಟ್ಟಿದ್ವಿ. ಅದ್ರ ಬಗ್ಗೆ ಏನು ಗಮನನೂ ತಗೊತಾ ಇಲ್ಲ. ಮತ್ತು ಇಲ್ಲಿ ನಡೆಯೋಷ್ಟು ಭ್ರೂಣ ಹತ್ಯೆ ಈ ಮೆಡಿಕಲ್ ಸ್ಟೋರ್ಗಳಲ್ಲಿ ಇವ್ರಿಗೆ ಬರೋ ಸ್ಟಾಕು ಬರೀ ಭ್ರೂಣ ಹತ್ಯೆ ಸ್ಟಾಕೇನೆ ಸಾಕಷ್ಟು ಬರುತ್ತೆ. ಇಲ್ಲಿ ಪಾಪ ಫ್ಯಾಕ್ಟ್ರಿಗೆ ಹೋಗೋ ಕೆಲವಾರು ಜನ ಹೆಣ್ಮಕ್ಳುಗಳು ಅವರು ಇವರು ಮತ್ತು ಈ ಭ್ರೂಣ ಹತ್ಯೆ ಮಾಡೋದೇ ದೊಡ್ಡ ದಂಧೆ ನಡೀತಾ ಇದೆ ಕೆಲವಾರು ಮೆಡಿಕಲ್ ಸ್ಟೋರ್ಗಳಲ್ಲಿ. ಮತ್ತು ಆ ಮೆಡಿಕಲ್ ಸ್ಟೋರಲ್ಲಿರೋರು ಅವರು ಇದು ಮಾಡಿರಲ್ಲ, ಏನದು ಓದಿರಲ್ಲ, ಅವರೇ ಮೆಡಿಕಲ್ ಸ್ಟೋರ್ ಯಾರೋ ಹೆಸರಲ್ಲಿ ಮೆಡಿಕಲ್ ಸ್ಟೋರ್ಗಳು ಇಟ್ಕೊಂಡು ಇಲ್ಲಿ ದಂಧೆ ನಡೆಸ್ತಾ ಇದ್ದಾರೆ, ಸಾಕಷ್ಟು ದಂಧೆ ನಡೆಸ್ತಾ ಇದ್ದಾರೆ. ದಯವಿಟ್ಟು ಇದ್ರ ಬಗ್ಗೆ ಸಾರ್ವಜನಿಕರಿಗೊಂದು ನಾವು ಕೈ ಮುಗಿದು ಕೇಳ್ಕೊಳೋದೇನೆಂದರೆ MBBS ಡಾಕ್ಟ್ರುಗಳ ಹತ್ರ ಹೋಗಿ, BAMS ಹತ್ರ ಹೋಗಬೇಡಿ. ಯಾಕೆ ಅಂದರೆ ಅವ್ರು 5 ಡೋಸ್ ಕೊಡ್ತಾರೆ, ಅವರು ಇಂಜೆಕ್ಷನ್ ಕೊಡೋ ಪವರ್ ಇರಲ್ಲ, ಮೆಡಿಸಿನ್ ಬರ್ಕೊಡೋ ಇದಿರಲ್ಲ, ಅವ್ರಿಗೆ ಏನೋ ಪವರ್ ಇರಲ್ಲ. ಇವರು ಇಲ್ಲಿ ಕೆಲವಾರು ಅಧಿಕಾರಿಗಳ್ನ ಇಲ್ಲಿ ಲೋಕಲಾಗಿರೋ ಕೆಲವಾರು ಜನ ಲೀಡ್ರುಗಳ್ನ ಇಟ್ಕೊಂಡು ಮತ್ತು ಇಲ್ಲಿ ಹಣಬಲ ತೋಳ್ಬಲಗಳು ತೋರಿಸ್ಕೊಂಡು ಇವರು ಏನದು ಜನಕ್ಕೆ ತುಂಬ ತೊಂದರೆ ಕೊಡ್ತಾವ್ರೆ. ನಿಮ್ಮ ಹೆಲ್ತ್ನ ನೀವು ಕಾಪಾಡ್ಕೊಬೇಕು ಅಂದರೆ MBBS ಡಾಕ್ಟ್ರುಗಳ ಹತ್ರ ಹೋಗಿ ದಯವಿಟ್ಟು. ಇನ್ನು ಇಲ್ಲಿನ ಪ್ರತಿಷ್ಠಿತ ಕಾಲೇಜಿನಲ್ಲಿ ಓದ್ತಾ ಇರುವ ಇನ್ನು ಮೀಸೆಯೇ ಬಾರದ ವಿದ್ಯಾರ್ಥಿಗಳು ಇಲ್ಲಿನ ಕ್ಲಿನಿಕ್ಗಳಲ್ಲಿ ಡಾಕ್ಟರ್ಗಳು. ನಗರದ ಬಹುತೇಕ ಮೆಡಿಕಲ್ ಸ್ಟೋರ್ನವರು ಈ ರೀತಿ ನಕಲಿ ಕ್ಲಿನಿಕ್ಗಳನ್ನ ನಡೆಸ್ತಾ ಇದ್ದು, ಈ ರೀತಿ ಮೆಡಿಕಲ್ ಓದ್ತಾ ಇರುವ ವಿದ್ಯಾರ್ಥಿಗಳನ್ನ ಕರೆದುಕೊಂಡು ಬಂದು ರೋಗಿಗಳಿಗೆ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದಾರೆ. ಇಲ್ಲಿಗೆ ಬರುವ ರೋಗಿಗಳಲ್ಲಿ ಹೆಚ್ಚಿನವರು ಕಾರ್ಖಾನೆಗಳು ಹಾಗೂ ಗಾರ್ಮೆಂಟ್ಸ್ಗಳಲ್ಲಿ ಕೆಲಸ ಮಾಡುವ ಹೊರ ರಾಜ್ಯದವರೇ ಆಗಿದ್ದಾರೆ. ಹೀಗೆ ಹೊರ ರಾಜ್ಯದಿಂದ ಬರುವ ರೋಗಿಗಳೇ ಇವರ ಟಾರ್ಗೆಟ್ ಆಗಿದ್ದಾರೆ. ಈ ಬಗ್ಗೆ ವರದಿ ಮಾಡಲು ನಮ್ಮ ಕ್ಯಾಮೆರಾ ಹೋಗ್ತಿದ್ದಂತೆ ವೈದ್ಯನ ವೇಷದಲ್ಲಿದ್ದ ವಿದ್ಯಾರ್ಥಿ ಎಸ್ಕೇಪ್ ಆಗಿದ್ದಾನೆ. ಇನ್ನು ಈ ಆಪರೇಷನ್ ಬಗ್ಗೆ ಅಧಿಕಾರಿ ವರ್ಗದಿಂದ ಮಾಹಿತಿ ಸೋರಿಕೆ ಆಗ್ತಿದ್ದಂತೆ ಖಾಲಿ ಸರ್ಟಿಫಿಕೇಟ್ಗಳಿಗೆ KMC ನಂಬರ್ ಜೊತೆ ನಕಲಿ ಸಹಿಗಳು ಕೂಡ ಸೃಷ್ಟಿಯಾಗ್ತಾವೆ. ಒಟ್ನಲ್ಲಿ ಲಕ್ಷ ಕೊಟ್ಟು MBBS ಓದುವ ಬದಲು ದೊಡ್ಡಬಳ್ಳಾಪುರಕ್ಕೆ ಬಂದ್ಬಿಟ್ರೆ ಕಾಂಪೌಂಡರ್ ಕೂಡ ಈಸಿಯಾಗಿ ಡಾಕ್ಟರ್ ಆಗ್ಬಿಡಬಹುದು. ಇಲ್ಲಿನ ಆಡಳಿತ ಅಷ್ಟು ಚೆನ್ನಾಗಿ ವ್ಯವಸ್ಥೆ ಮಾಡಿಕೊಟ್ಟಿದೆ. ಬೇಲಿನೇ ಎದ್ದು ಹೊಲ ಮೇಯ್ದಾಗ ಇದೀಗ ಯಾರು ಏನ್ ಮಾಡಕ್ಕಾಗತ್ತೆ ನೀವೇ ಹೇಳಿ. ಸಿದ್ದಲಿಂಗಸ್ವಾಮಿ, ಪ್ರಜಾಶಕ್ತಿ ಟಿವಿ, ದೊಡ್ಡಬಳ್ಳಾಪುರ.